ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆರ್ಸಿಬಿ ಬಸ್ ಒಂದ್ ಕಡೆಯಲ್ಲಿ ಅದರ ಮುಂಭಾಗವೇ ಆಂಬ್ಯುಲೆನ್ಸ್ ನಿಂತಿದೆ. ಆದರೆ ಆಂಬ್ಯುಲೆನ್ಸ್ಗೆ ಬಸ್ ಜಾಗ ಮಾಡಿಕೊಡ್ಲೇ ಇಲ್ಲ. ಮೊದಲು ಬಸ್ ಹೋಗಬೇಕು, ಆಮೇಲೆ ಆಂಬ್ಯುಲೆನ್ಸ್ ಹೋಗಬೇಕು. ಹೀಗೆ 10 ನಿಮಿಷ ಆಂಬ್ಯುಲೆನ್ಸ್ ಕಾದಿದೆ. ಒಂದು ಕಡೆ ಫ್ಯಾನ್ಸ್ ನರಳಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಸೆಲೆಬ್ರೇಷನ್. ಆಂಬ್ಯುಲೆನ್ಸ್ ಸೈರನ್ ಮೊಳಗ್ತಾ ಇದ್ರೂ ಕೂಡ ದಾರಿ ಮಾಡಿಕೊಟ್ಟಿಲ್ಲ ಆರ್ಸಿಬಿ ಬಸ್. 10 ನಿಮಿಷ ಟ್ರಾಫಿಕ್ನಲ್ಲೇ ಲಾಕ್ ಆಗಿತ್ತು ಬಸ್. ಸ್ಟೇಡಿಯಂ ಒಳಗೆ ಬಸ್ ಹೋದ ಮೇಲೆ ಆಂಬ್ಯುಲೆನ್ಸ್ ಹೋಗೋದಕ್ಕೆ ಜಾಗ ಆಯಿತು. ಆ 10 ನಿಮಿಷದ ಅವಧಿಯಲ್ಲಿ ಏನೆಲ್ಲ ದುರಂತ ಆಗಬಹುದೋ ಅದೆಲ್ಲವೂ ಕೂಡ ಆಗಿ ಹೋಗಿತ್ತು. ಗೋಲ್ಡನ್ ಅವರ್ ಅಂತಾರೆ, ಆ ಗೋಲ್ಡನ್ ಟೈಮ್ಗೆ ಅವಕಾಶವೇ ಸಿಗಲಿಲ್ಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ. ಪವಿತ್ರ, ಆ ಬಸ್ನಲ್ಲಿದ್ದವ್ರು ಯಾರಿಗೂ ಕೂಡ ಆ ಘಟನೆಯಲ್ಲಿ ಆ ಇನ್ಸಿಡೆಂಟ್ ಏನಾಗಿದೆ, ಅದರ ತೀವ್ರತೆ ಏನು ಅನ್ನೋದು ಗೊತ್ತಿರಲಿಲ್ಲ. ಅದನ್ನ ಒಪ್ಕೊಳ್ಳೋಣ. ಆದರೆ ಮುಂದೆ ಒಂದು ಆಂಬ್ಯುಲೆನ್ಸ್ ನಿಂತಿದೆ ಅಂದರೆ ಅದಕ್ಕೊಂದು ಜಾಗ ಮಾಡಿಕೊಡ್ಬೇಕು ಅನ್ನೋ ಒಂದು ಕನಿಷ್ಠ ಸೌಜನ್ಯ, ಆ ಪ್ರಜ್ಞೆ ಆ ಚಾಲಕನಿಗಿಲ್ಲ ಅಂದರೆ ಏನು ಹೇಳಬೇಕು? ಇರಬೇಕಾಗಿತ್ತು ಆ ಪ್ರಜ್ಞೆ ದಿವ್ಯಾ. ಆದರೆ ದುರದೃಷ್ಟವಶಾತ್ ಇರಲಿಲ್ಲ. ಜೊತೆಗೆ ಮಾನವೀಯತೆನೇ ಕಳ್ಕೊಂಡ್ಬಿಟ್ರ ಅನ್ನುವಂಥದ್ದು ಗೊತ್ತಾಗುತ್ತೆ ಅದರಿಂದ. ಯಾಕಂದರೆ ಆಂಬ್ಯುಲೆನ್ಸ್ ಫಸ್ಟ್ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಎಂಥದ್ದೇ VIP ಮೂವ್ಮೆಂಟ್ ಇರಲಿ, ಆಂಬ್ಯುಲೆನ್ಸ್ ಹೋದಾಗ ಅದಕ್ಕೆ ದಾರಿ ಬಿಡಬೇಕಾಗಿರುವಂಥದ್ದು ಎಲ್ಲ ನಾಗರಿಕರ ಕರ್ತವ್ಯ. ಯಾಕಂದರೆ ಜೀವ ಉಳಿಸೋದೇ ಅಲ್ಲಿ ಪ್ರಥಮ ಆದ್ಯತೆ ಆಗಿರುತ್ತೆ. ಆದರೆ ಮೊನ್ನೆ ಮಾತ್ರ RCB ವಿಜಯೋತ್ಸವದ ದಿನ ಹಾಗಾಗಿಲ್ಲ. ಫ್ಯಾನ್ಸ್ ಒಳಗಡೆ ಆ ಆಂಬ್ಯುಲೆನ್ಸ್ ಅಲ್ಲಿ ನರಳಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಅಲ್ಲಿ ಜಾಗವನ್ನ ಬಿಡ್ತಾ ಇಲ್ಲ. ಇನ್ನೊಂದು ಕಡೆ ಆ ದಿವ್ಯಾಂಶಿ ತಾಯಿ ಕೂಡ ಹೇಳ್ತಾ ಇದ್ರು, ನನ್ನ ಮಗಳನ್ನ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ನನಗೆ ಸಾಕಾಗಿತ್ತು. ಯಾಕಂದ್ರೆ ಯಾರೂ ಕೂಡ ದಾರಿ ಬಿಡ್ತಾ ಇರಲಿಲ್ಲ. ಆಂಬ್ಯುಲೆನ್ಸ್ ಹುಡುಕಾಡಿದ್ರೆ ಅದಕ್ಕೂ ಸಿಗ್ತಾ ಇರಲಿಲ್ಲ. ಹರಸಾಹಸ ಪಟ್ಟು ಸಿಕ್ಕ ಮೇಲೂ ಕೂಡ ದಾರಿ ಕೂಡ ಬಿಡ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ರು. ಸೇಮ್ ಅದೇ ರೀತಿಯ ಇನ್ಸಿಡೆಂಟ್ ಆಗಿರುವಂತದ್ದು. ಒಂದು ವೇಳೆ RCB ವೆಹಿಕಲ್ ಏನಾದ್ರು, ಆ ಬಸ್ ಏನಾದ್ರು ದಾರಿ ಬಿಡ್ತಾ ಇದ್ರೆ ಆಂಬ್ಯುಲೆನ್ಸ್ ನಲ್ಲಿದ್ದಂತಹ ಜೀವ ಉಳಿತಾ ಇತ್ತೇನೋ. ಆದ್ರೆ ಅದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ. ಇನ್ನೊಂದು ದಿವ್ಯಾ, ಆಂಬ್ಯುಲೆನ್ಸ್ ಅಲ್ಲಿ ಕೇವಲ ಒಬ್ಬ ರೋಗಿಗಳನ್ನ ಮಾತ್ರ ಅವತ್ತು ಸಾಗಾಟ ಮಾಡ್ತಾ ಇರಲಿಲ್ಲ. ತರಾತುರಿಯಲ್ಲಿ ಇಬ್ಬಿಬ್ರನ್ನ ಒಂದೇ ಆಂಬ್ಯುಲೆನ್ಸ್ ನಲ್ಲೂ ಕೂಡ ಸಾಗಾಟ ಮಾಡ್ತಾ ಇದ್ರು. ಸೊ ಹಾಗಾಗಿ ಆ ಒಂದು ಗೋಲ್ಡನ್ ಅವರ್ ಇತ್ತು ಚೇತರಿಕೆ ಆಗೋದಕ್ಕೆ. ಯಾಕಂದ್ರೆ ಎಲ್ಲರೂ ಕೂಡ ಅನುಭವಿಸ್ತಾ ಇದ್ದಿದ್ದು ಅವತ್ತು ತುಂಬಾ ಜನರಿಗೆ ಉಸಿರಾಟದ ತೀವ್ರ ತೊಂದರೆ ಆಗಿರುವಂತದ್ದು. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಆ ಗೋಲ್ಡನ್ ಅವರ್ ಅಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇದ್ರೆ ಅವರು ಬದುಕಿ ಉಳಿತಾ ಇದ್ರೇನೋ. ಆದ್ರೆ 10 ನಿಮಿಷಗಳ ಕಾಲ ಕೇವಲ RCB ಬಸ್ ಬರುತ್ತೆ ಅನ್ನುವಂತಹ ಕಾರಣಕ್ಕೆ ಸ್ಟ್ರಕ್ ಆಗಿರುವಂತದ್ದು ನಿಜಕ್ಕೂ ಕೂಡ ದುರಂತ. ಒಂದು ಕಡೆಯಿಂದ ಆ ಫ್ಯಾನ್ಸ್ ಕಾಲು ತುಳಿತದಲ್ಲಿ ಸಾವನ್ನಪ್ಪಿದ ಮೇಲೂ ಈ ಕಡೆ ಸೆಲೆಬ್ರೇಷನ್ ನಡೀತಾ ಇತ್ತು. ಇನ್ನೊಂದು ಕಡೆ RCB ಬಸ್ಗೋಸ್ಕರ ಆಂಬ್ಯುಲೆನ್ಸ್ ಪರದಾಟ ಪಟ್ಟಿರುವಂತದ್ದು ನಿಜಕ್ಕೂ ಕೂಡ ಮಾನವೀಯವಾಗಿ ಮೊನ್ನೆಯ ಘಟನೆ ನಡೆದು ಹೋಯಿತು. ಮನುಷ್ಯನ ಜೀವಕ್ಕೆ ಕನಿಷ್ಠ ಬೆಲೆ ಕೊಡದಂತೆ ಮೊನ್ನೆಯ ಘಟನೆ ನಡೆದು ಹೋಯಿತು ದಿವ್ಯಾ.